ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಸ್ಡೇ ಮಿನಿ ವ್ಲಾಗ್. ನಾನು ಸ್ವಲ್ಪ ಇದು ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ಕೆಟಲ್ಲಿ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಮನೆಗೆಲ್ಲ ತರಿಸ್ಕೊಂಡು. ಇವಾಗ ಇದು ಯಾವುದೋ ಮ್ಯಾಂಗೋಸ್ಟೀನ್ ಅಂತ ಒಂದು ಫ್ರೂಟ್ ಇತ್ತು, ತುಂಬ ದಿನದಿಂದ ನೋಡ್ತಾ ಇದೆ, ತರ್ಸೋಣ ಹೇಗಿರುತ್ತೆ ಅಂತ. ಅದನ್ನು ಕೂಡ ತರಿಸಿದ್ದೀನಿ. ಸ್ವಲ್ಪ ಡ್ರಮ್ ಸ್ಟಿಕ್ಸ್ ಲೀವ್ಸ್ ಬೇಕಾಗಿತ್ತು, ಅದನ್ನು ಕೂಡ ತರಿಸ್ದೆ. ಇದು ನಾನು ಶುಗರ್ ಯೂಸ್ ಮಾಡೋದು ಕಡಿಮೆ. ಇವಾಗ ಪಾಮ್ ಶುಗರ್ ಅಂತ ಬರುತ್ತೆ, ಅದು ನೋಡಿ ಈ ಥರ ಇರುತ್ತೆ ಅದು ಮತ್ತು ಸ್ವಲ್ಪ ಕಲ್ಸಕ್ಕರೆ ಕೂಡ ತರಿಸ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಬೆಲ್ಲ ಇದ್ದರೆ ಬೆಲ್ಲ ಕೂಡ ತರಿಸ್ಕೊತೀನಿ. ಶುಗರ್ಗಿಂತ ಇದು ಆಲ್ಮೋಸ್ಟ್ ಇದನ್ನು ನಾವು ರಿಪ್ಲೇಸ್ ಮಾಡಿದ್ದೀವಿ ಈಗ ಸದ್ಯಕ್ಕೆ. ಇವಾಗ ಸ್ವಲ್ಪ ತರಕಾರಿ ಎಲ್ಲ ತಂದಿರೋದನ್ನ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕಿ ಒಂದು ಹಾಫ್ ಆನ್ ಅವರ್ ಹಾಗೆ ನೆನೆಸಿಟ್ಟು ಒಂದು ಕಾಟನ್ ಟವಲ್ಗೆ ಅದಕ್ಕೆ ಸಪ್ರೇಟಾಗಿ ನಾನು ಹಣ್ಣು ಮತ್ತು ತರಕಾರಿಗೆ ಅಂತಲೇ ಟವಲ್ನ ಒಂದು ಸಪ್ರೇಟಾಗಿ ಇಟ್ಟಿದ್ದೀನಿ, 2 ಟವಲ್ನ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದರ ಮೇಲೆ ಡ್ರೈ ಮಾಡೋದಕ್ಕೆ ನಾನು ಬಿಟ್ಬಿಡ್ತೀನಿ, ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಡ್ತೀನಿ. ಏಕೆಂದರೆ ನಾವು ಸ್ಕೂಲಿಗೆ ಕಳಿಸೋ ಟೈಮಲ್ಲಿ ಮತ್ತು ಅಡುಗೆ ಮಾಡೋ ಟೈಮಲ್ಲಿ ಅರ್ಜೆಂಟಾಗಿ ಮಾಡ್ತಿರ್ಬೇಕಾದ್ರೆ ಕರೆಕ್ಟಾಗಿ ಕೆಲವೊಂದು ಸತಿ ವಾಶ್ ಮಾಡದೇ ಇದ್ದರೆ ಅದರಲ್ಲಿರೋ ಪೆಸ್ಟಿಸೈಡ್ಸ್ನೆಲ್ಲ ತಿನ್ನಬೇಕಾಗುತ್ತೆ. ಮೇಯ್ನಾಗಿ ಮಕ್ಕಳಿಗೂ ಕೂಡ ಕೊಡ್ತೀವಲ್ಲ, ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಅದ್ರ ಮೇಲೆ ಇನ್ನೊಂದು ಟವಲ್ ಮುಚ್ಚಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಡ್ತೀನಿ. ಇವಾಗ ನಾನು ಮನೇಲೇ ಮಕ್ಕಳಿಗೆಲ್ಲ ಪಾವ್ ಭಾಜಿ ಮಾಡ್ಕೊಡೋಣ, ಅವ್ರಿಗೆ ತುಂಬ ಇಷ್ಟ ಹೊರಗಡೆ ತಿನ್ನೋದಕ್ಕೆ, ಮನೇಲೇ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಅದಾಗೋ ತನಕ ಇದೊಂದು ತಿನ್ನೋಣ ಹೇಗಿರುತ್ತೆ ಅಂತ ವೆಯ್ಟ್ ಮಾಡೋಕ್ಕಾಗಲಿಲ್ಲ ನಮಗೆ. ಹಾಗಾಗಿ ಇದನ್ನು ತಿನ್ಕೊಂಬಿಡೋಣ, ಆಮೇಲೆ ಪಾವು ಮಾಡ್ಕೊಳ್ಳೋಣ ಬಾಜಿ ರೆಡಿ ಮಾಡಿಕೊಂಡು ಅಂತ ಹೇಳಿ ಅದನ್ನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಅಂತ ಓಪನ್ ಮಾಡ್ತಾ ಇದ್ದೀನಿ. ಅದು ಒಳಗಡೆ ಅಷ್ಟೇ, ಒಳಗಡೆ ತುಂಬ ಕ್ಯೂಟಾಗಿದೆ ನೋಡೋದಕ್ಕೆ. ನೋಡಿ ಎಷ್ಟು ಫ್ಲವರ್ ಥರ ಇದೆ. ಜಸ್ಟ್ ಅದನ್ನು ತೊಗೊಂಡು ತಿನ್ನೋದಷ್ಟೇ. ಸಿಕ್ಕಾಬಟ್ಟೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿನೇ. ಯಾವಾಗಲೂ ಅಂತ ತಿನ್ನೋದಕ್ಕಾಗಲ್ಲ, 2ಕ್ಕೆ 200 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಬಿಗ್ ಬಾಸ್ಕೆಟಲ್ಲಿ. ಬಟ್ ನಮಗದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅದೆಲ್ಲ ತಿಂದಾದಮೇಲೆ ಇವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಹರೀಶ್ ಕೂಡ ಬಂದರು. ಅದಾದಮೇಲೆ ಪಾವು ಕೂಡ ರೆಡಿ ಮಾಡೋಣ ಅಂತ ಹೇಳಿ ಪಾವು ಕೂಡ ರೆಡಿ ಮಾಡಿಕೊಂಡು ಎಲ್ಲರಿಗೂ ಕೂಡ ಸರ್ವ್ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಯಾರ್ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ಮತ್ತು ಇದನ್ನು ಕಂಪ್ಲೀಟ್ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಯಾರಿಗಾರು ಇಷ್ಟ ಆಯಿತು ಅಂತ ಅಂದರೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ಮಿನಿ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ, ಹೆಂಗಿದೆ ನಿಮ್ಮ ಮಾವನ ಹಣ್ಣಲ್ಲ ಪಾವ್ ಭಾಜಿ?